ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಬನ್ಸಾಲಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की जय। ಇವತ್ತು ಭಾರತೀಯ ಜನತಾ ಪಕ್ಷ ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಒಂದು ಕಳೆದ 2024ರಲ್ಲಿ ಏನು ಹೋರಾಟವನ್ನು ಮಾಡ್ತಕ್ಕಂಥ ನಮ್ಮ ಪಂಚಮಸಾಲಿ ಸಮಾಜದ ಮೇಲೆ ಇವತ್ತು ಲಕ್ಷಾಂತರ ಜನ ಕೂಡಿದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಲಾಠಿ ಚಾರ್ಜ್ ಮಾಡಿ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ರಪ್ಪ ಅಂತಂದರೆ ಹೊಲದಲ್ಲಿ ಕುಶ್ಬಿನೂ ಕೂಡ ಬಡಿಯಂಗಿಲ್ಲ, ಆ ರೀತಿ ಬಡಿದು ಒಂದು ವರ್ಷ ಆದರು. ಇನ್ನೂವರೆಗೆ ಯಾರು ನಮ್ಮ ಪಂಚಮಸಾಲಿ ಸಮಾಜದ ಶಾಸಕರು, ಮಾಜಿ ಶಾಸಕರಿದ್ದರು, ಈಗ ಅವರು ಹಾಲಿ ಶಾಸಕರು ಮತ್ತು ಮಂತ್ರಿಗಳು ಕೂಡ ಅದಾರ. ಆದರೆ ಅವರು ಇವತ್ತು 1 ವರ್ಷ ಆದರೂ ಕೂಡ ಯಾಕೆ ಇದನ್ನು ತನಿಖೆ ಮಾಡಲಿಲ್ಲ ಅನ್ನೋದನ್ನು ಬಹಳ ಸಮಾಜಕ್ಕೆ ಒಂದು ನೋವನ್ನು ಉಂಟು ಮಾಡಿದೆ. ಆದರೆ ಇಲ್ಲಿವರೆಗೆ ಇವರು ಯಾಕೆ ತನಿಖೆ ಮಾಡಲಿಲ್ಲ ಅಂತಂದರೆ ಅವರು ಮಾಡಿದ ತಪ್ಪನ್ನು ಮುಚ್ಚಿಕೊಂಡು 1 ವರ್ಷ ಆದರೂ ಯಾರು ಹೋರಾಟ ಮಾಡ್ತಿದ್ರು ದೊಡ್ಡ ಪ್ರಮಾಣದಲ್ಲಿ, ಆ ಹೋರಾಟದಲ್ಲಿ ಇರ್ತಕ್ಕಂಥವರೇ ಕೂಡ ಇವತ್ತು ಅಧಿಕಾರದಲ್ಲಿ ಇದ್ದರೂ ಕೂಡ ಈ ಸರ್ಕಾರದ ಕೈಗೊಂಬೆಯಾಗಿ ಇವತ್ತೇನು ಮುಂದುವರೆದಾರ. ಇದು ಪಂಚಮಸಾಲಿ ಸಮಾಜ ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ. ಇದು ಭಾರತೀಯ ಜನತಾ ಪಕ್ಷ ಮತ್ತು ಸಮಾಜದ ಎಲ್ಲ ಮುಖಂಡರು ಕೂಡ, ಈ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಕೂಡ ಒಂದು ಕ್ಷಮೆಯಾಚನೆಯನ್ನು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮದು ಏನು ಮೀಸಲಾತಿ ಹೋರಾಟವನ್ನು ಹಮ್ಮಿಕೊಂಡಿದ್ರು ಅದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿತದೆ. ಇದು ಇಷ್ಟಕ್ಕೆ ನಿಲ್ಲಂಗಿಲ್ಲ. ಈ ಸರ್ಕಾರ ತೊಗಲು ದಪ್ಪಿರೋದ್ರಿಂದ ಇವ್ರು ಯಾರೂ ಕಣ್ಣು ತೆಗೆದು ನೋಡಕತ್ತಿಲ್ಲ. ನಮ್ಮವರು, ನಮ್ಮ ಸಮಾಜದವ್ರು ಇರ್ತಕ್ಕಂಥ ನಾಯಕರು ಕೂಡ ಅವರು ಕಣ್ಣು ಮುಚ್ಚಾರ. ಆದರೆ ಈ ಕಣ್ಣು ಮುಚ್ಚಿ ಇದು ಕಾಟಾಚಾರಕ್ಕೆ ಇದು ಮುಂದುವರ್ಕೊಂಡು ಹೊಂಟಾರೆ. ಇದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರಿದ್ದಾಗ ಮತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರಿದ್ದಾಗ ಯಾವ ರೀತಿ ಇತ್ತು, ಸಿದ್ದರಾಮಯ್ಯನವರು ಮತ್ತು ಈ ಮಹಿಳಾ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆ ಇವತ್ತು ಸಚಿವರಿದ್ದಾಗ ಅವರು ಕೂಡ ಹೇಳಿದರು, ಮೀಸಲಾತಿ ನಾವು ತೊಗೊಂಡೇ ತೀರ್ತೀವಿ, ನಮ್ಮ ಸರ್ಕಾರ ಬಂದ ನಂತರ ನಾವು ಮೀಸಲಾತಿ ಕೊಟ್ಟೇ ತೀರ್ತೀವಿ ಅಂತಂದಿದ್ರು. ಆ ಅಮ್ಮ ಎಲ್ಲಿದಾಳೋ ಗೊತ್ತಿಲ್ಲ, ಈಗ ಅದರ ಚಕರ್ ಶಬ್ದ ಎತ್ತಂಗಿಲ್ಲ. ಆದರೆ ಇವತ್ತು ಅದು ನಮ್ಮ ದುರ್ದೈವ. ಆದರೆ ಇವತ್ತು ಈ ಹೋರಾಟದ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಕೊಟ್ಟಿದ್ದೀವಿ, ಈ ಮನವಿಯನ್ನು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸಿ ಇದು ರಾಜ್ಯದ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಕ್ಷಮಾಯಾಚನೆ ಕೇಳಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದೊಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿಕೆ ನಾನು ಬಯಸ್ತೀನಿ. ಕಳೆದ ಚಳಿಗಾಲ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜ ಈ ನಾಡಿಗೆ ಅನ್ನವನ್ನು ಕೊಡ್ತಕ್ಕಂಥ ಸಮಾಜ, ಪಂಚಮಸಾಲಿಯ ಮೂಲ ಉದ್ಯೋಗ ಕೃಷಿಗೆ ಸಂಬಂಧಪಟ್ಟದ್ದು. ಆ ಸಮಾಜದಲ್ಲಿ ಸಾಕಷ್ಟು ಬಡ ಜನ ಇದ್ದಾರೆ. ಆ ಸಮಾಜದ ಬಡ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಮತ್ತು ನೌಕರಿಗಾಗಿ 2A ಮೀಸಲಾತಿಗೋಸ್ಕರ ಕಳೆದ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವದಲ್ಲಿ ಶಾಂತಿಯುತ ಹೋರಾಟ ಹಮ್ಮಿಕೊಂಡಿದ್ದರು. ಅಂಥ ಸಂದರ್ಭದಲ್ಲಿ ಇವತ್ತಿನ ಏನು ಕಾಂಗ್ರೆಸ್ ಸರ್ಕಾರ ಆ ಸಮಾಜದ ಮೇಲೆ ಲಾಠಿ ಪ್ರಹಾರ ಮಾಡುವ ಮೂಲಕ ಆ ಸಮಾಜದ ಭಾಳಷ್ಟು ಹಿರಿಯರು ಅವತ್ತು ಕಾಲು ಕಳ್ಕೊಂಡಿರ್ಬೋದು, ಸಾಕಷ್ಟು ರಕ್ತ ಬರುವ ಹಾಗೆ ಅವರಿಗೆ ಲಾಠಿ ಚಾರ್ಜ್ ಆಯಿತು. ನಾವು ವಿಚಾರ ಮಾಡಿದ್ವಿ, ಭಾರತೀಯ ಜನತಾ ಪಕ್ಷ ಏನು ಭಾರತೀಯ ಜನತಾ ಸರ್ಕಾರ ಇದ್ದಾಗ ಇವತ್ತಿನ ಏನು ಕಾಂಗ್ರೆಸ್ ಸರ್ಕಾರದ ಏನು ಮಂತ್ರಿಗಳದಾರ, ಶಾಸಕರದಾರ, ಅವತ್ತು ಭಾರತೀಯ ಜನತಾ ಪಕ್ಷ ವಿರುದ್ಧ ಗಂಟ್ಲ ಹರ್ಕೋತಿದ್ರು, ನೀವು 2A ಮೀಸಲಾತಿ ಕೊಡ್ರಿ ಅಧ್ಯಕ್ಷ. ಇದು ಮೊದಲಿನಿಂದಲೂ ಕೂಡ ಹೋರಾಟ ಇದೆ. ಇದು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ
ಈ ಪಂಚಮಸಾಲಿ ಸಮಾಜ ಹೋರಾಟ ಮಾಡ್ತಾ ಇತ್ತು. ಇದನ್ನರಿತ ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಮಾಜಿ ಮುಖ್ಯಮಂತ್ರಿ ಅಂತ BS ಯಡಿಯೂರಪ್ಪನವರು ಅವಾಗ ಮುಖ್ಯಮಂತ್ರಿ ಇದ್ದಾಗ ಈ ಪಂಚಮಸಾಲಿ ಸಮಾಜ ಜಾತಿ ಕಾಲಮ್ ಇಲ್ಲ ಅಂತಕ್ಕಂಥ ತಿಳ್ಕೊಂಡು ಅದನ್ನು ಜಾತಿ ಕಾಲಮಲ್ಲಿ ಸೇರಿಸಿ ಅದನ್ನ 3B ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಭಾರತೀಯ ಜನತಾ ಪಕ್ಷ ಮಾಡಿತ್ತು. ಮುಂದೆ 2Aಗಾಗಿ ಹೋರಾಟ ಪ್ರಾರಂಭ ಆದಾಗ ಈ ಕಾಂಗ್ರೆಸ್ಸಿನ ಏನು ವಿರೋಧ ಪಕ್ಷದಾಗಿದ್ದು ಕಾಂಗ್ರೆಸ್ಸಿನ ಶಾಸಕರು ಮತ್ತು ಮಂತ್ರಿಗಳು ಅವತ್ತು ನಮ್ಮ ಸರ್ಕಾರ ಬಂದರೆ ನಾವು ಆ ಸಮಾಜಕ್ಕೆ 2A ಕೊಡ್ತೀವಿ ಅಂತಕ್ಕಂಥ ಏನು ಪ್ರಣಾಳಿಕೆ ಹೇಳಿದ್ರು. 24 ತಾಸು ಕೊಡ್ತಕ್ಕಂಥ 24 ಗಂಟೆಲಿ ನಾವು ಅದನ್ನು 2A ಮೀಸಲು ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ನಾವು ಇವತ್ತು ಭಾರತೀಯ ಜನತಾ ಪಕ್ಷ ಆ ಸಮಾಜಕ್ಕೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಇಟ್ಟುಕೊಂಡು ನಾವು 1 ವರ್ಷ ನಾವು ಅವ್ರಿಗೆ ಸಮಯ ಕೊಟ್ಟೆವು. ಇವತ್ತು ಮತ್ತೆ ಒಂದು ವರ್ಷ ಆದ ನಂತರ ಕೂಡ ಬೆಳಗಾವದಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸರ್ಕಾರ ಆ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಆದ್ದರಿಂದ ನಾವು ಇವತ್ತು ಆ ಪಂಚಮಸಾಲಿ ಸಮಾಜಕ್ಕೆ ಅನ್ಯಾಯ ಆಗ್ಯದ, ಅನ್ಯಾಯದ ವಿರುದ್ಧ ಇಡೀ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಎಲ್ಲ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಎಲ್ಲ ಪ್ರಮುಖರನ್ನ ಪದಾಧಿಕಾರಿ ಕರ್ಕೊಂಡು ಬಿಜಾಪುರ ಜಿಲ್ಲೆ ಎಲ್ಲ ರೈತಾಭಿವಂದನ ಕರ್ಕೊಂಡು ಇದನ್ನು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಹಮ್ಮಿಕೊಳ್ತಕ್ಕಂಥ ಒಂದು ಚರ್ಚೆ ನಮ್ಮ ಭಾರತೀಯ ಜನತಾ ಪಕ್ಷ ನಡೆದದ. ಇದು ಒಂದು ವೇಳೆ ಬೇಗನೆ ಇವತ್ತು ಆ ಸಮಾಜಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಕ್ಷಮೆ ಯಾಚಿಸಬೇಕು. ಆ ಸಮಾಜಕ್ಕೆ ನ್ಯಾಯ ಸಿಗುವ ರೂಪದಲ್ಲಿ ಅದಕ್ಕೆ ಅವರಿಗೆ ಸಮಾಜಕ್ಕೆ ಒಂದು ಧೈರ್ಯ ಹೇಳ್ತಕ್ಕ ಕೆಲಸ ಮಾಡಬೇಕು. ಇದು ಯಾವುದನ್ನು ನೀವು ಮಾಡದೇ ಹೋದರೆ ಮುಂದಿನ ದಿನಮಾನದಲ್ಲಿ ಸ್ವಲ್ಪ ದಿನದಲ್ಲಿನ ಈ ಉಗ್ರ ಹೋರಾಟವನ್ನು ನಾವು ಬಿಜಾಪುರದಲ್ಲಿ ಪ್ರಾರಂಭ ಮಾಡ್ತೀವಿ. ನೀವು ಏನು ಲಾಠಿ ಚಾರ್ಜ್ ಮಾಡ್ತೀರಿ ಅಂತಕ್ಕಂಥದ್ದು ಇವನು ಏನು ಮಾಡ್ತೀರಿ ಅಂತಕ್ಕಂಥ ಇದನ್ನು ಗಟ್ಟಿಯಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಇವತ್ತೆಲ್ಲ ನೋವನ್ನು ಅನುಭವಿಸಿ ಆ ಸಮಾಜಕ್ಕೆ ನ್ಯಾಯ ಕೊಡ್ಲಿಕ್ಕೆ ನಮ್ಮ ಭಾರತೀಯ ಜನತಾ ಹೋರಾಟ ಹಮ್ಮಿಕೊಳ್ಳೋದ ಬೇಗನೆ ಎತ್ತರಗೊಂಡು ಆ ಸಮಾಜಕ್ಕೆ ನ್ಯಾಯ ಕೊಡ್ರಿ ನಮ್ಮ ಮೂಲಕ ಮನವಿ ಮಾಡ್ತೀವಿ. ಏನು ಹೋರಾಟಗಳನ್ನು ನಾವು ರೂಪರೇಷೆಯನ್ನು ಮಾಡಿಕೊಂಡು ಹೋರಾಟವನ್ನು ಮಾಡ್ತೀವಿ ಮತ್ತು ಇವತ್ತು ಅದಕ್ಕೆ ಭಾರತೀಯ ಜನತಾ ಪಕ್ಷ ಈ ಒಂದು ಪಂಚಮಸಾಲಿ ಸಮಾಜಕ್ಕೆ ಆದಂತಹ ಒಂದು ಘೋರ ಅನ್ಯಾಯದ ವಿರುದ್ಧವಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ ಮತ್ತು ಈ ಒಂದು ಮನವಿಯನ್ನು ನಮ್ಮ ಜಿಲ್ಲಾಧಿಕಾರಿ ಸಾಹೇಬರು ಸರ್ಕಾರಕ್ಕೆ ಅದನ್ನು ಕಳಿಸಿಕೊಡ್ಬೇಕಂತ ಹೇಳಿ ನಾನು ವಿನಂತಿಸಿಕೊಂಡು ನನ್ನ 2 ಮಾತು ನಡೆಸುವವರು. ಇದೇ ನಿಟ್ಟಿನಲ್ಲಿ ಪಂಚಮಸಾಲಿ ಲಿಂಗಾಯತ ಸಮುದಾಯವು ಹಲವು ವರ್ಷಗಳಿಂದ ತಮ್ಮ ನ್ಯಾಯಸಮ್ಮತ ಮೀಸಲಾತಿ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟು ಶಾಂತ ಸಂವಿಧಾನಬದ್ಧ ಹೋರಾಟ ನಡೆಸುತ್ತಿದೆ. 10 ಡಿಸೆಂಬರ್ 2024ರಂದು ಕರ್ನಾಟಕ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ನಡೆಯುತ್ತಿದ್ದ ಸಂದರ್ಭದಲ್ಲಿ ಸಾವಿರಾರು ಪಂಚಮಸಾಲಿ ಲಿಂಗಾಯತ ಸಮುದಾಯದ ಜನರು ಬೆಳಗಾವಿ ಸುವರ್ಣ ವಿಧಾನಸೌಧ ಬಳಿ ತಮ್ಮ ಬೇಡಿಕೆ ಸರ್ಕಾರದ ಗಮನಕ್ಕೆ ತರಲು ಶಾಂತಯುತವಾಗಿ ಸೇರಿದ್ದರು. ಅವರ ಪ್ರಮುಖ ಬೇಡಿಕೆ ಎಂದರೆ ಈಗಿನ 3B ವರ್ಗದಿಂದ 2A ವರ್ಗಕ್ಕೆ ಸಮುದಾಯವನ್ನು ಸೇರಿಸುವುದು. ಇದು ಶಿಕ್ಷಣ ಹಾಗೂ ಉದ್ಯೋಗಗಳಲ್ಲಿ ಸಮಾನ ಅವಕಾಶಕ್ಕಾಗಿ ಅತ್ಯವಶ್ಯಕವಾಗಿದೆ. ದುರದೃಷ್ಟವಶಾತ್ ಆ ದಿನ ಶಾಂತ ಪ್ರತಿಭಟನೆಯು ಪೊಲೀಸ್ ಲಾಠಿ ಚಾರ್ಜ್ ಒಳಗಾಯಿತು. ಇದರಿಂದ ಅನೇಕ ನಿರಪರಾಧಿ ಪ್ರತಿಭಟನಾಕಾರರು ಗಾಯಗೊಂಡರು. ಮಹಿಳೆಯರು, ವೃದ್ಧರು ಹಾಗೂ ಯುವಕರು ತೀವ್ರ ಮಾನಸಿಕ ಮತ್ತು ದೈಹಿಕ ನೋವನ್ನು ಅನುಭವಿಸಿದರು. ಈ ಘಟನೆ ಸಂವಿಧಾನಾತ್ಮಕ ಹಕ್ಕುಗಳ ಮೇಲಿನ ಗಂಭೀರ ಧಕ್ಕೆಯಾಗಿರುವುದಾಗಿ ಸಮುದಾಯ ಭಾವಿಸಿದೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಹೋರಾಟ ಅಪರಾಧವಲ್ಲ, ಅದು ನಾಗರಿಕರ ಹಕ್ಕು. ಶಾಂತವಾಗಿ ತಮ್ಮ ಬೇಡಿಕೆ ಮಂಡಿಸುವ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ನಡೆಸಿರುವುದು ಸರ್ಕಾರ ಆಡಳಿತಾತ್ಮಕ ವೈಫಲ್ಯವನ್ನು ತೋರಿಸುತ್ತದೆ. ಇದರಿಂದ ಸರ್ಕಾರ ಮತ್ತು ದೊಡ್ಡ ಸಮುದಾಯದ ನಡುವೆ ವಿಶ್ವಾಸಕ್ಕೆ ಬಿರುಕು ಬಿದ್ದಿದೆ. 1 ವರ್ಷ ಕಳೆದರೂ ತಮ್ಮ ಮಂಡುತನ ಹೀಗೆ ಮುಂದುವರೆದಿದೆ. ಇಲ್ಲಿ ಒಂದು ಪ್ರಮುಖ ಅಂಶವನ್ನು ನಿಮ್ಮ ಗಮನಕ್ಕೆ ತರಲು ನಾವು ಬಯಸುತ್ತೇವೆ. BS ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಇದೇ ಪಂಚಮಸಾಲಿ ಲಿಂಗಾಯತ ಸಮುದಾಯದಿಂದ ನಡೆದ ಹೋರಾಟಗಳಿಗೆ ಸರ್ಕಾರಗಳು ಸಂವಾದ, ಸಂಯಮ ಮತ್ತು ಸಮುದಾಯ ಪರ ದೃಷ್ಟಿಕೋನದೊಂದಿಗೆ ಪ್ರತಿಕ್ರಿಯೆ ನೀಡಿದ್ದವು. ಆ ಅವಧಿಯಲ್ಲಿ ಸಾಮಾಜಿಕ ನ್ಯಾಯ ಪ್ರಶ್ನೆಗಾಗಿ ಪರಿಗಣಿಸಲಾಯಿತು ಮತ್ತು ಪೊಲೀಸ್ ಬಲಪ್ರಯೋಗದಂಥ ಕಠಿಣ ಕ್ರಮಗಳಿಗೆ ಹೋಗಲೇ ಇಲ್ಲ. ಅದಕ್ಕೆ ಹೋಲಿಸಿದರೆ 10 ಡಿಸೆಂಬರ್ 2024 ಲಾಠಿ ಚಾರ್ಜ್ ಘಟನೆ ಆಡಳಿತಾತ್ಮಕ ವೈಫಲ್ಯ ಪ್ರತಿಬಿಂಬಿಸುತ್ತಿದ್ದು ದೊಡ್ಡ ಸಮುದಾಯ ಮನಸ್ಸಿನಲ್ಲಿ ಆಳವಾದ ನೋವು ಮತ್ತು ಅಸಮಾಧಾನವನ್ನು ಉಂಟು ಮಾಡಿದೆ. ಆದ್ದರಿಂದ ನಾವು ಕೆಳಕಂಡಂತೆ ವಿನಮ್ರವಾಗಿ ಆದರೆ ದೃಢವಾಗಿ
ಆಗ್ರಹಿಸುವುದೇನೆಂದರೆ 10 ಡಿಸೆಂಬರ್ 2020 ಲಾಠಿಚಾರ್ಜ್ ಘಟನೆ ಸಂಬಂಧಿಸಿದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರ ಸಾರ್ವಜನಿಕ ಕ್ಷಮೆ ಹೆಚ್ಚಿಸಬೇಕು ಹಾಗೂ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಮೀಸಲಾತಿ ಬೇಡಿಕೆಯನ್ನು ಸಾಮಾಜಿಕವಲ್ಲದೆ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಶೀಘ್ರವಾಗಿ ನಿರ್ಣಯಿಸಬೇಕು ಹಾಗೂ ಕ್ಷಮೆಯಾಚನೆ ಸರ್ಕಾರದ ದುರ್ಬಲತೆಯಲ್ಲ, ಬದಲಾಗಿ ಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸಬೇಕು, ಶಕ್ತಿಯ ಸಂಕೇತವಾಗಿರುತ್ತದೆ ಎಂಬುದು ನಮ್ಮ ದೃಢ ನಂಬಿಕೆ. ನ್ಯಾಯ, ಸಮಾನತೆ ಮತ್ತು ಮಾನವೀಯತೆ ಎಂಬ ತತ್ವಗಳ ಮೇಲೆ ನಮ್ಮ ಸರ್ಕಾರ ನಿಲ್ಲುತ್ತದೆ ಎಂಬ ವಿಶ್ವಾಸವಿದ್ದು ನಮ್ಮ ಮೊಂಡುತನದ ಪ್ರದರ್ಶನ ಹೀಗೆ ಮುಂದುವರೆದಲ್ಲಿ ಬೃಹತ್ ಹೋರಾಟದ ಎಚ್ಚರಿಕೆ ನೀಡುತ್ತೇವೆ. ಇದನ್ನು ನಾವು DC ಅವರ ಮುಖಾಂತರ